ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಗೆ ತಿಂಡಿನ ರಾಗಿ ಇಡ್ಲಿ ಮಾಡ್ಕೊಂಡಿದ್ದೆ. ಸೊ ಕ್ವಿಕ್ಕಾಗಿ ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಗೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಮೀಡಿಯಂ ಸೈಜ್ ರವಾ ಅಥವಾ ಉಪ್ಪಿಟ್ಟಿನ ರವಾನ ಆ್ಯಡ್ ಮಾಡ್ಕೊತೀನಿ. ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕಿ ಒಂದು 2 ರಿಂದ 3 ನಿಮಿಷ ಹಸಿ ಫ್ಲೇವರ್ ಹೋಗೋ ತನಕನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಹಸಿ ಫ್ಲೇವರ್ ಹೋದಾದ್ಮೇಲೆ ಗಬಗಮ ಅಂತ ಪರಿಮಳ ಬರುತ್ತೆ. ಅದಾದ ನಂತರ ಅದೇ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರನ್ನ ಆ್ಯಡ್ ಮಾಡೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಇದಂತೂ ಮಿಸ್ಸೇ ಮಾಡಬಾರ್ದು ಮೊಸರನ್ನ. ಸೊ ಅದಾದ ನಂತರ ನಮಗೆ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಕೂಡ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಬ್ಯಾಟರ್ ರೆಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ಆ್ಯಡ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಡೋಣ. ಬೆಳಿಗ್ಗೆ ಕ್ವಿಕ್ಕಾಗಿ ಟೈಮ್ ಇಲ್ಲ ಅಂತಂದಾಗ ಈ ರೆಸಿಪಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಎಷ್ಟೇ ಜನ ಇತ್ತು ಅಂದ್ರೂ ಕೂಡ ಒಂದು 1/4 ಗಂಟೆ 20 ನಿಮಿಷಕ್ಕೆ ಈ ಇಡ್ಲಿ ರೆಡಿ ಆಗ್ಬಿಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ. ಬ್ಯಾಟರ್ ನೆನಲಿಕ್ಕೆ 5 ಮಿನಿಟ್ಸ್ ಟೈಮ್ ತಗೊಳ್ಳೋ ತನಕ ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಒಂದು 5 ಮಿನಿಟ್ಸ್ ಆದಮೇಲೆ ನಾವು ಸೋಡಾ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಉಬ್ಬಿ ಬಂದಿರುತ್ತೆ. ಈ ರೀತಿ ಬಂತು ಅಂದಾಗ ಇಡ್ಲಿ ಮಾಡಿರೋಂಥ ಇಡ್ಲಿ ತುಂಬಾನೇ ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ನಾನು ಎಲ್ಲದನ್ನು ಕೂಡ ಇಡ್ಲಿ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದು ಒಂದು 10 ನಿಮಿಷ ಕುಕ್ ಮಾಡ್ಕೊಂಡ್ರೆ ಸಾಕು. ಕ್ವಿಕ್ಕಾಗಿ ಬೇಗ ಬೇಯುತ್ತೆ. ಅಂಡ್ ನಮಗೆ ಇನ್ಸ್ಟಂಟಾಗಿ ಯಾವ ಟೈಮಿಗೆ ಬೇಕು ಅಂತಂದ್ರೂ ಕೂಡ ಆರಾಮಾಗಿ ಇಡ್ಲಿನ ರೆಡಿ ಮಾಡ್ಕೊಬೋದು. ಇದು ಅಂತಲ್ಲ, ಮೂಲಂಗಿಯಲ್ಲೂ ಕೂಡ ಮಾಡ್ಬೋದು, ಜೊತೆಗೆ ಸೌತೆಕಾಯಲ್ಲೂ ಕೂಡ ಮಾಡ್ಬೋದು. ಈ ರೀತಿ ಆ್ಯಡ್ ಮಾಡಿದಷ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಈವ್ನಿಂಗು ಕೂಡ ಆರಾಮಾಗಿ ಮಾಡ್ಕೊಬೋದು. ಸೊ ಮಕ್ಕಳು ಇಷ್ಟಪಡಲಿಲ್ಲ ಅಂತಂದರೆ ರಾಗಿನ ಯೂಸ್ ಮಾಡಿಕೊಂಡು ಈ ರೀತಿ ಟ್ರೈ ಮಾಡಿ ಮಕ್ಳಿಗೂ ಕೂಡ ಕೊಡ್ಬೋದು. ಒಂಥರ ಹೆಲ್ತಿ ಫುಡ್ಡು. ಸೊ ನೋಡ್ತಾ ಇರ್ಬೋದು, 10 ನಿಮಿಷ ಆಗಿದೆ. ಸೊ ಇವಾಗ ನಾನು ಇದನ್ನು ತೆಗೆದು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತಂದರೆ ಸ್ವಲ್ಪನೂ ಕೂಡ ಇಡ್ಲಿ ಪ್ಲೇಟಿಗೆ ಅಂಟಲ್ಲ. ಅಷ್ಟು ಚೆನ್ನಾಗಿ ಬಂದಿತ್ತು ಇಡ್ಲಿ. ಆಮೇಲೆ ಸಾಫ್ಟಾಗೂ ಕೂಡ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಕೆಲಸ ಎಲ್ಲ ಮುಗೀತು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ತಂಗಿ ಫೋನ್ ಮಾಡಿದ್ಲು, ಅಪ್ಪ ನನ್ನ ಚಿಂಗುಡಿಗೆ ಬರ್ತಿದ್ದಾರೆ ಕಣೆ, ಇವತ್ತು ಅಪ್ಪನ ಬರ್ಡೇ, ಹಾಗಾಗಿ ನಾನು ಕೂಡ ಅಪ್ಪನ ಜೊತೆಗೆ ಬರ್ತೀನಿ, ಅಮ್ಮ ಬರ್ತಾ ಇಲ್ಲ ಅಂತ. ನನಗೆ ಅವಾಗ ಕ್ಲಾಶ್ ಆಯಿತು ಅಪ್ಪನ ಬರ್ಡೇ ಅಂತ. ಸೊ ಹಾಗಾಗಿ ಕರ್ಕೊಂಡು ಬಾ, ಸಿಂಪಲಾಗಿ ಸರ್ಪ್ರೈಸಾಗಿ ಏನಾದರೂ ಕೊಡ್ಸೋಣ ಅಂತ. ಸೊ ಪ್ರತಿ ವರ್ಷನೂ ಕೂಡ ಕೇಕ್ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಈ ಸಲ 2 ಮಕ್ಕಳು ಇರೋದ್ರಿಂದ ಕೇಕೆ ಸೆಲೆಬ್ರೇಷನ್ ಮಾಡೋಣ ಅಂತ ಅವಳೇ ಹೇಳಿದ್ಲು. ಹಾಗಾಗಿ ಅವ್ರು ಬರೋ ತನಕ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಸೊ ಇಲ್ಲೇ ನಿಯರೆಸ್ಟು ತಂದು ಕೊಡ್ತಾರೆ. ಸೊ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ಅವ್ರು ಬರೋದ್ರೊಳಗಡೆ ಬಂದರೆ ಸಾಕು, ಸ್ವಲ್ಪ ಸರ್ಪ್ರೈಸ್ ಆಗಿರಲಿ, ಕೇಕ್ ಕಟಿಂಗ್ ಮಾಡಿಸೋದೆಲ್ಲ ಅವರಿಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳಿ. ಸ್ವಲ್ಪ ಬೇಗ ಗೊತ್ತಾಗಿದ್ದಿದ್ರೆ ಏನಾದ್ರು ಸ್ವೀಟ್ ಏನಾದರೂ ಮಾಡ್ಬೋದಿತ್ತು. ಬಟ್ ನನಗೇನೋ ಮರ್ತೆ ಈ ಸಲ. ಸೊ ಬೆಳಗ್ಗೆ ಪಾಪ ಫೋನ್ ಮಾಡಿ ಹೇಳೋದು ಬರ್ತೀನಿ ಅಂತ. ಹಾಗಾಗಿ ಟೈಮು 11:30 ಆಗ್ತಾ ಬಂತು. ಸೊ ಬಂದ್ಬಿಡ್ತಾರೆ ಏನಾದರೂ ಮಾಡೋಣ ಅಂತ ಹೇಳೋ ತನಕನೇ. ಸೊ ಹಾಗಾಗಿ ಸಿಂಪಲಾಗಿ ಕೇಕ್ ಕಟಿಂಗ್ ಮಾಡಿಸೋಣ ಅಂತ. ಅಮ್ಮ ಬಂದಿದ್ರೆ ಅಟ್ಲೀಸ್ಟು ದೇವಸ್ಥಾನಕ್ಕಾದರೂ ಹೋಗಿ ಬರ್ಬೋದಿತ್ತು. ಅಮ್ಮ ಬಂದಿಲ್ಲ. ಸೊ ತಂಗಿ ಮಾತ್ರ ಬರ್ತಾ ಇರೋದು ಅಪ್ಪನ ಜೊತೆಗೆ. ಹಾಗಾಗಿ ಸಿಂಪಲಾಗಿ ಕೇಕ್ ಕಟಿಂಗ್ ಮಾಡಿಸೋಣ ಅನ್ನೋ ಪ್ಲ್ಯಾನ್ ಇದೆ. ಆ್ಯಂಡ್ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಬ್ಬ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಬ್ಬ ಬಂದಾಗ ಕೇಕ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದೆ, ಆಚೆ ಹೋಗೋಣ ಅಂತ ಹೇಳಿದೆ ಫಸ್ಟು. ಬಟ್ ಅವ್ರಿಗೆ ಏನೂ ಬೇಡ, ಸುಮ್ಮನೆ ಏನಕ್ಕೆ ಅಂದ್ಕೊಂಡು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನನ್ನ ಮಕ್ಕಳು ಹುಟ್ಟಿದ ಮೇಲೆ ಸ್ವಲ್ಪ ಇಷ್ಟಪಟ್ಟು ಕಟ್ ಮಾಡ್ತಾರೆ. ಮೊಮ್ಮಕ್ಕಳು ಇದ್ದಾಗ ಒಂಥರ ಅವರಿಗೂ ಒಂಥರ ಖುಷಿ ಅಲ್ವಾ, ಮಕ್ಕಳು ಏನೋ ಖುಷಿ ಅವ್ರಿಗೂ ಕೂಡ. ಜೊತೆಗೆ ತಾತನ ಬರ್ತ್ಡೇ ಅಂತಂದಾಗ ಅವರು ಅಷ್ಟೇ, ತಾತ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿದಾಗ ಅವ್ರ ಖುಷಿಗಾದ್ರೂ ಮಾಡಿಸ್ಕೊಬೇಕಂತ ಅನಿಸುತ್ತೆ. ಹಾಗಾಗಿ ನಾವು ಕೂಡ ಅಷ್ಟೇ ಪ್ರತಿ ವರ್ಷನೂ ಕೂಡ ಸೆಲೆಬ್ರೇಟ್ ಮಾಡಿಸ್ತೀವಿ, ಬಿಡಲ್ಲ ಅವ್ರು ಬೇಡ ಅಂತಂದ್ರೂ ಕೂಡ. ಸೊ ಅದೇ ರೀತಿ ಈ ವರ್ಷನೂ ಕೂಡ ಸಿಂಪಲಾಗಿ ಮನೇಲೆ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಅಮ್ಮ ಬಂದಿದ್ದರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಎಲ್ಲಾದರೂ ಹೋಗಿ ಬರ್ಬೋದಿತ್ತು, ಇಲ್ಲ ಅಂತಂದರೆ ಇಲ್ಲೇ ಟೆಂಪಲಿಗಾದರೂ ಹೋಗಿ ಬರ್ಬೋದಿತ್ತು. ನೈಟು ಹೊರಗಡೆ ಊಟ ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತು. ಬಟ್ ಅಮ್ಮ ಬಂದಿರಲಿಲ್ಲ. ಹಾಗಾಗಿ ಅಪ್ಪ ವಾಪಸ್ ಹೋಗಬೇಕು ಅಂತ ಹೇಳಿದ್ರು. ಸೊ ಸಿಂಪಲಾಗಿರಲಿ ಅಂತ ಹೇಳಿ ಮನೇಲೆ ಕೇಕ್ ಕಟ್ ಮಾಡಿಸಿದ್ವಿ. ನಮಗೋಸ್ಕರ ಅನ್ನೋದಕ್ಕಿಂತ ಪ್ರತಿಯೊಂದು ಮಕ್ಕಳಿಗೋಸ್ಕರ ಅವ್ರ ತಂದೆ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿರೋದು ನಮ್ಗೆ ಅದು ಗೊತ್ತಾಗಲ್ಲ. ಒಂದು ಚಿಕ್ಕ ಏಜಲ್ಲಿ ಇದ್ದಾಗ ಗೊತ್ತಾಗಲ್ಲ. ಯೂಶಲಾಗಿ ಏನು ಅಂತಂದರೆ ಅಪ್ಪಂದ್ರು ಯೂಶಲಾಗಿ ಸ್ಟ್ರಿಕ್ಟ್ ಇರ್ತಾರೆ. ಸೊ ನಾವು ಚಿಕ್ಕಂದ್ರಿಂದ ಏನು ಅನ್ಕೊಂತೀವಿ ಅಂತಂದರೆ ಅಪ್ಪ ಬೈತಾರೆ, ರೇಗ್ತಾರೆ ಅಂತ. ಬಟ್ ಆ ಏಜಲ್ಲಿ ನಮಗೊಂದು ಬುದ್ಧಿ ಬರೋ ತನಕನೂ ಕೂಡ ಅಪ್ಪಂದು ಏನೇನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮಗೋಸ್ಕರ, ಇಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ ನಿಜ ಗೊತ್ತಿರಲ್ಲ. ನಾವು ಪೇರೆಂಟ್ಸ್ ಆದಾಗ್ಲೇ ನಾವು ನಮ್ಮ ಮಕ್ಕಳಿಗೋಸ್ಕರ ಏನು ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಅರ್ಥಕೊಂಡಾಗ
ಅಯ್ಯೋ ನಮ್ಮಪ್ಪ ಎಷ್ಟೆಲ್ಲ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನಮಗೋಸ್ಕರ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಪ್ರತಿ ತಿಂಗಳು ಅಲ್ಲ, ವರ್ಷಕ್ಕೆ ಒಂದೇ ಸಲ, ಬಟ್ ಅದನ್ನಾದ್ರೂ ನಾವು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ, ಅವ್ರಿಗೂ ಒಂದು ಖುಷಿ ಆಗುತ್ತೆ ನನ್ನ ಮಕ್ಕಳು ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿ. ಎಲ್ರಿಗೂ ಅಷ್ಟೇ ಅಲ್ವಾ, ಅಪ್ಪ ಅಮ್ಮಂದ್ರಿಗೆ ತಮ್ಮ ಮಕ್ಕಳು ಬರ್ತಡೇ ಎಷ್ಟು ಖುಷಿಯಾಗಿ ಆ ದಿನನ ಎಷ್ಟು ಖುಷಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ಮಕ್ಕಳಾದವರು ಈ ಥರ ಅಪ್ಪ ಅಮ್ಮಂದ್ರಿಗೆ ಈ ಥರ ಸೆಲೆಬ್ರೇಷನ್ ಎಲ್ಲ ಮಾಡಿಸ್ತು ಅಂತಂದರೆ ಅಪ್ಪ ಅಮ್ಮನೂ ಖುಷಿಯಾಗಿರ್ತಾರೆ, ಜೊತೆಗೆ ನಮಗೂ ಒಂದು ಖುಷಿ ಇರುತ್ತೆ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಅಪ್ಪ ಮತ್ತು ತಂಗಿ ಊರಿಗೆ ಹೋದರು, ಯಾಕಂದರೆ ಅಮ್ಮ ಒಬ್ಬರೇ ಇರ್ತಾರೆ ಅಂತ ಹೇಳಿ. ಸೊ ಊಟಕ್ಕೂ ಕೂಡ ಇರಲಿಲ್ಲ ಅವರು. ನಾನು ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗ ಗಣೇಶ ಹಬ್ಬ ಇದ್ದಿದ್ದರಿಂದ ಮಾದೇಶ್ವರ ಲೇಔಟಲ್ಲಿ ಪ್ರಸಾದ ಕೊಡ್ತಾ ಇದ್ದಾರಂತೆ. ಸೊ ಫೋನ್ ಮಾಡಿದರು. ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಪ್ರಸಾದ ಎಲ್ಲ, ಹಾಗಾಗಿ ಅವರು ಪ್ರತಿ ಸಲ ಏನಾದ್ರೂ ಲೇಔಟಲ್ಲಿ ಏನಾದ್ರೂ ಪ್ರಸಾದ ಮಾಡಿದಾಗ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತಾರೆ ಮನೆಗೆ. ಸೊ ಅದನ್ನು ಕೊಟ್ಟು ಕಳಿಸಿದ್ರು. ಸೊ ಇವಾಗ ಊಟ ಪ್ರಸಾದನೇ. ಸೊ ತುಂಬಾನೇ ಹಾಕಿ ಕಳಿಸ್ಬಿಟ್ಟಿದ್ರು. ನನ್ನ ಹಸ್ಬೆಂಡ್ ಅಲ್ಲೇ ತಿನ್ಕೊಂಡು ಬಂದಿದ್ರಂತೆ, ನನಗೆ ಪಾಪುಗೆ, ಬಟ್ ಒಂದು 3-4 ಜನಕ್ಕೆ ಆಗೋಷ್ಟು ಕೊಟ್ಟು ಕಳಿಸ್ಬಿಟ್ಟಿದ್ರು ಬಾಕ್ಸಲ್ಲಿ. ಸೊ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಅಡುಗೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಇದನ್ನೇ ತಿನ್ಕೊಳ್ಳೋಣ ಅಂತ ಹೇಳಿ ಬಿಸಿ ಬಿಸಿಯಾಗಿ ಪಲಾವ್ ಮತ್ತು ಮೊಸರನ್ನ ಕೊಟ್ಟಿದ್ರು. ಸೊ ಇವಾಗ ಊಟ ಮಾಡಿ ಮಲ್ಕೊಬೇಕು. ಆ್ಯಂಡ್ ಇವತ್ತಿನ ವಿಡಿಯೋ ಅಂದರೆ ನನ್ನ ದಿನ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.